ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ಆ ಕರಾಳ ರಾತ್ರಿಯ ದಿನ ಏನಾಯಿತು ಅನ್ನೋ ಆ ಒಂದು ದೊಡ್ಡ ಸತ್ಯ ಇಂದು ಬಯಲಾಗ್ತದೆ. ಹಾಗಿದ್ರೆ ಒಂದು ಕರಾಳ ರಾತ್ರಿಯಂದು ಏನಾಯಿತು, ಜೊತೆಗೆ ಅಂದು ಲಕ್ಷ್ಮಿ ಮತ್ತು ಕೀರ್ತಿ ಒಟ್ಟಿಗೆ ಮನೆಗೆ ಬರೋದನ್ನು ತಡೆದವ್ರು ಯಾರು? ಫೈನಲಿ ಕೀರ್ತಿಗೆ ಪ್ರಜ್ಞೆ ನೆನಪಿನ ಶಕ್ತಿ ಬಂದೇ ಬಿಡ್ತಪ್ಪ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಲ್ಲಿ ಕಾವೇರಿ ಆಟಕ್ಕೆ ಫುಲ್ ಸ್ಟಾಪ್ ಕೊಟ್ಟಿದ್ದು ಲಕ್ಷ್ಮಿ ಮತ್ತು ಕೀರ್ತಿ ಇಬ್ಬರು ಕೂಡ ಫುಲ್ ಸ್ಟಾಪ್ ಕೊಟ್ಟರು. ಕಾವೇರಿ ಜೈಲು ಪಾಲಾದರು. ಜೈಲಿನಲ್ಲಿ ಕಾವೇರಿ ಕಥೆನ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಬ್ಬಬ್ಬಾ, ಕಾವೇರಿ ಕತೆ ಏನಾಯಿತು ಅಲ್ಲಿ? ಕಾವೇರಿ ನಾನು ಯಾರು ಅಂತ ಗೊತ್ತಾ, ಹಾಗೆ ಹೀಗೆ ಅಂತ ಅಬ್ಬರಿಸ್ತಿದ್ರೆ ಅವರ ಅಬ್ಬರನ ತಡೆಯೋದಕ್ಕೆ ಅಲ್ಲಿ ಜೈಲರಂತೂ ಸಖತ್ತಾಗೇ ಇದ್ದಾರೆ. ಜೈಲರಂತೂ ನಿಮ್ಮ ಅಬ್ಬರ ಏನೇ ಇದ್ರೂ ಹೊರಗಡೆ ಇಟ್ಕೊಳ್ಳಿ, ಒಳಗಡೆ ನಿಮ್ಮ ಐಡೆಂಟಿಟಿ ಜಸ್ಟ್ ನಿಮಗೆ ನಂಬರ್ ಕೊಡ್ತೀವಿ, ನೀವು ಈ ಕೊಲೆ ಮಾಡಿ ಬಂದಿದ್ರ, 7 ವರ್ಷ ಸಜೆ ಆಗಿದೆ, ಇದ್ರ ಹೊರತಾಗಿ ನಿಮ್ಮ ಯಾವ ಐಡೆಂಟಿಟಿ ಕೂಡ ಇಲ್ಲಿಲ್ಲ. ಹಾಗೆ ಎಲ್ಲರಾಗೆ ನೀವಿರಬೇಕಾಗತ್ತೆ, ಕೆಲಸ ಮಾಡಬೇಕಾಗತ್ತೆ, ಎಲ್ಲ ಕೈದಿಗಳು ಹೇಗಿರ್ತಾರೋ ಹಾಗೆ ನಿಮ್ಮ ಕೆಲಸ ಕೂಡ ಆಗಬೇಕಾಗತ್ತೆ ಅಂತ. ಇದರಿಂದಾಗಿ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ ಲಕ್ಷ್ಮಿ ಮತ್ತು ಕೀರ್ತಿ ಮೇಲೆ. ಇಬ್ಬರು ಹುಡುಗಿರು ನನ್ನ ಪರಿಸ್ಥಿತಿನ ಈ ಮಟ್ಟಕ್ಕೆ ತಂದುಬಿಟ್ರಲ್ಲಪ್ಪ, ಏನಪ್ಪ ಮಾಡೋದು? ಖಂಡಿತ ನಿಮ್ಮಿಬ್ಬರನ್ನ ಕೂಡ ಬಿಡೋದಿಲ್ವೇ ಅಂತ ಹೇಳ್ತಿದ್ದಾರೆ ಕಾವೇರಿ. ಈ ಕಡೆ ತನ್ನ ಅಮ್ಮ ಮಾಡಿದ ಕರ್ಮಕಾಂಡನ ನೆನಪು ಮಾಡಿಕೊಂಡಿದ್ದೆ ಈ ಕಡೆ ವೈಷ್ಣವಂತೂ ಕುಸ್ತು ಹೋಗಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದರೆ ನನ್ನಮ್ಮನ ತನಗೋಸ್ಕರ, ತನ್ನ ಸ್ಟೇಟಸ್ಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಒಬ್ಬ ಮಗನ ಬದುಕಲ್ಲಿ ಆಟ ಆಡ್ಬಿಟ್ರ. ನನ್ನಮ್ಮ ಇಷ್ಟೆಲ್ಲ ಮಾಡಿದ್ದು ನನಗೋಸ್ಕರ ಅಂತ ಅಂದ್ಕೊಂಡೆ, ಆದರೆ ಇವಾಗ ಗೊತ್ತಾಗ್ತಿದೆ ಅವಳು ಮಾಡಿದ್ದು ತನ್ನ ಸ್ಟೇಟಸ್ಗೋಸ್ಕರ. ನನ್ನ ಟ್ಯಾಲೆಂಟನ್ನು ಬೆಳೆಸಿದ್ರು ಹಾಗೆ ಹೀಗೆ ಅಂದ್ಕೊಂಡ್ರೆ ಅದು ಯಾವುದೂ ಕೂಡ ಇಲ್ಲ. ಅವಳು ಪ್ರೀತಿನೇ ಸುಳ್ಳು. ಪ್ರತಿದಿನ ನಾಟಕ ಆಡ್ಕೊಂಡೇ ಬಂದ್ಬಿಟ್ಲು. ಇಷ್ಟು ವರ್ಷ ನನ್ನ ಬದುಕಿದ ಬದುಕು ಸುಳ್ಳು ಆಗೋಯ್ತಾ? ನನ್ನ ಬದುಕೇ ಇಲ್ವಾ? ಇಷ್ಟು ದಿನ ನಾನು ಬದುಕಿದ್ದು ಸುಳ್ಳ ನಾಟಕನ ಅಂತ ಕುಸ್ತೋಗಿದ್ದಾನೆ. ಇಲ್ಲ, ಅವಳಿಂದ ಆಗೋ ಯಾವ ನೆನಪು ನನಗೆ ಬೇಡ ಅಂತ ಅಂದ್ಕೊಂಡಿದ್ದೆ. ಅವನ ಒಂದು ಸ್ಟೇಟಸ್ಸಿಂದ ಸಿಕ್ಕಂಥ ಬಟ್ಟೆಗಳು, ಪ್ರಶಸ್ತಿಗಳು ಎಲ್ಲನೂ ತಂದು ಸುಟ್ಟು ಹಾಕಿಬಿಡ್ತಾನೆ. ನಂತರ ಈ ಕಡೆ ಲಕ್ಷ್ಮಿ ತೊಡೆ ಮೇಲೆ ಮಲ್ಕೋತಾರೆ. ಲಕ್ಷ್ಮಿ ಸಮಾಧಾನ ಮಾಡ್ತಾರೆ. ಅಜ್ಜಿ ಅಂತೂ ಲಕ್ಷ್ಮಿಗೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ವಹಿಸಿ ಕೊಡ್ತಾರೆ. ಇಡೀ ಕುಟುಂಬ ಇನ್ನು ನಿನ್ನ ಕೈಲಿದೆ, ಎಲ್ಲವನ್ನ ಸರಿಯಾಗಿ ತೂಗಿಸ್ಕೊಂಡು ಹೋಗು ಮಗಳೇ, ಎಲ್ಲ ಒಗ್ಗಟ್ಟನ್ನು ಕಾಪಾಡುವಂತ. ಈ ಕಡೆ ಮಾತು ಕೂಡ ಕೊಡ್ತಾಳೆ ಲಕ್ಷ್ಮಿ, ಖಂಡಿತವಾಗ್ಲೂ ಅಜ್ಜಿ ನೀವು ಕೊಟ್ಟಿರೋ ಮಾತನ್ನು ಉಳಿಸ್ಕೋತೀನಿ ಅಂತ. ಅದರ ನಡುವೆ ಆ ಕಡೆ ವಿಧಿ ಅಂತೂ ತುಂಬ ಕುಸ್ತು ಹೋಗಿದ್ದಾಳೆ. ಅಮ್ಮನ ತುಂಬ ಇಷ್ಟಪಡ್ತಿದ್ಲು. ಅಮ್ಮ ವೈಷ್ಣವ ಇಷ್ಟಪಟ್ಟರು ಕೂಡ ವಿಧಿಗೆ ಅಮ್ಮನ ಮೇಲೆ ಕೋಪ ಇದ್ದಿರಬಹುದು, ಬಟ್ ವಿಧಿ ಎಂದೂ ಕೂಡ ಅಮ್ಮನ ಬಿಟ್ಕೊಟ್ಟವಳಲ್ಲ. ಕಾವೇರಿಗೆ ಎಷ್ಟೋ ಬಾರಿ ವಿಧಿನೂ ಕೂಡ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ತನ್ನ ಆಟನ ಆಡೋದಕ್ಕೋಸ್ಕರ. ಇವತ್ತು ತನ್ನ ಅಮ್ಮ ತಪ್ಪೇ ಮಾಡಿಲ್ಲ ಅಂತ ಲಕ್ಷ್ಮಿಗೆ ಚಾಲೆಂಜ್ ಹಾಕಿದ್ಲು, ಆದರೆ ಅಮ್ಮ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗ್ತದಾಗೆ ಕುಸ್ತು ಹೋಗಿದ್ದಾಳೆ. ಕಾಲೇಜಿಂದ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ, ಕಾಲೇಜ್ಗೆ ಹೋಗೋಕ್ಕೆ ಅವಮಾನ ಆಗ್ತದೆ, ಯಾರ ಕಾಲು ರಿಸೀವ್ ಮಾಡೋಕ್ಕಾಗ್ತಿಲ್ಲ. ಎಲ್ಲರೂ ಕೂಡ ನಿಮ್ಮಮ್ಮ ಜೈಲಿಗೆ ಹೋದ್ರಲ್ಲ, ನಿಮ್ಮಮ್ಮ ಕೊಲೆ ಮಾಡಿದಾರ, ಅಯ್ಯೋ ಹೇಗೆ ಎಂತೂ ತುಂಬ ಪ್ರಶ್ನೆಗಳು. ಇದರಿಂದ ಯಾಕೆ ಈ ರೀತಿ ಮಾಡಿದೆ? ನಿನ್ನ ಲೈಫ್ನೂ ಸ್ಪಾಯ್ಲ್ ಮಾಡ್ಕೊಳ್ಳೋದಲ್ದೆ ನನ್ನ ಲೈಫ್ನೂ ಸ್ಪಾಯ್ಲ್ ಮಾಡಿಬಿಟ್ಟಿಯಲ್ಲ, ಏನು ಮಾಡಲಿ ನಾನು ಅಂತ ತುಂಬಾ ಕಣ್ಣೀರು ಹಾಕ್ತಿದ್ದಾಳೆ, ಕೊರುಕ್ತಿದ್ದಾಳೆ. ಅದರ ನಡುವೆ ಅವಳು ರೂಮಿನ ಮುಂದೆ ಯಾರೂ ಹೋದಾಗ ಅನಿಸುತ್ತೆ ಆ ಕಡೆ ತುಂಬ ತಬ್ಬೆಬಾಗ್ಬಿಡ್ತಾಳೆ. ಯಾರು ಅಂತ ಅಂದ್ಕೊಂಡಿದ್ದೆ, ಹತ್ರಕ್ಕೆ ಬಂದರೆ ಅವಳ ಲವರ್ ಆಗಿದ್ದಾರೆ, ಆಕೆಯ ಬಾಯ್ ಫ್ರೆಂಡ್ ಬಂದಿದ್ದಾರೆ. ಯಾಕೆ ಇಲ್ಲಿಗೆ ಬಂದೆ? ಯಾರು ನೋಡಿದ್ರೆ ಏನಾಗಬೇಕು ಇಲ್ಲಿಂದ ಹೋಗು ಅಂದಾಗ ನನಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ನಿನ್ನ ಹತ್ರ ಹತ್ರದಲ್ಲಿ ಕೂತೇ ಮಾತಾಡು ಹೋಗೋದು ಅಂದಾಗ ಸರಿ ಆಯಿತು, ಬೇಸ್ಮೆಂಟ್ ಹತ್ರ ಬರ್ತೀನಿ ಬಾ ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಕೀರ್ತಿ ನಡವಳಿಕೆ ಗಂಗಕ್ಕಂಗ ಅನುಮಾನ ತರಿಸಿದೆ. ಯಾಕೆ ಏನು ದಯವಿಟ್ಟು ಹೇಳಿಬಿಡಿ, ಯಾವುದೋ ರೋಗ ಬಂದು ಸತ್ತರೆ ಒಂಥರ ನನ್ನ ಗಂಡಂಗಿರೋದೇ ಒಬ್ಬಳೇ ಹೆಂಡತಿ, ಅದನ್ನು ಬಿಟ್ಟು ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರೆ ಏನು ಮಾಡೋದು ಸುಪ್ರೀತಾ ಮೇಡಮ್, ದಯವಿಟ್ಟು ಹೇಳಿ ಅಂತ ಹೇಳ್ತಿದ್ರೆ ಸರಿ ಆಯಿತು, ತುಂಬ ಸಾಯ್ತೀನಿ ಅದು ಇದು ಅಂತ ಹೇಳಬೇಡ, ಹೇಳ್ತೀವಿ ಕೇಳಿಸ್ಕೊ ಅಂತ ಹೇಳ್ತಾರೆ. ಓ ಮೈ ಗಾಡ್, ಹೇಳ್ತಿದ್ರ ಮೇಡಮ್, ಖಂಡಿತ ನಿಮ್ಮನ್ನು ದೇವರ ಮನೇಲಿ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡಿಬಿಡ್ತೀನಿ, ನನ್ನ ಕ್ಯೂರಿಯಾಸಿಟಿ ಕಡಿಮೆ ಮಾಡಿಬಿಡಿ ಅಂದಾಗ ನನಗೂ ಕೂಡ ಫ್ರೇಮ್ ಹಾಕಿಸ್ಬಿಡ್ತೆ ಅಲ್ವಾ ಅಂತ ಸುಪ್ರೀತಾ ಹೇಳ್ತಾರೆ. ಆದರೆ ಕೀರ್ತಿ ಬಂದಿದ್ದೆ ಇವರು ಕೂಡ ಮೂವಿಲಿ ಇದ್ರಲ್ವಾ, ಆದರೆ ಇವ್ರಿಗೆ ಯಾಕೆ ಗೊತ್ತಿಲ್ಲ. ಸರಿ ಆಯಿತು, ನಾನೇ ಆ ಮೂವಿ ಸ್ಟೋರಿ ಏನು ಅಂತ ಹೇಳ್ತೀನಿ ಅಂದಾಗ ಸರಿ ಆಯಿತು, ನೀನು ಹೇಳು ಕೀರ್ತಿ ಅಂತ ಸುಪ್ರೀತಾ ಹೇಳ್ತಾರೆ. ಮೂವಿನ ಅಂತ ಕನ್ಫ್ಯೂಷನ್ ಆಗ್ತಿದ್ದಾರೆ ಈ ಕಡೆ ಗಂಗಕ್ಕ. ನಂತರ ಸ್ಪಾಟ್ಲೈಟ್ ಇದೆ ಅಲ್ವಾ ಮಾಮ್ ಕೆಳಗಡೆ ಅಂತ ಹೇಳಿ ಎಲ್ಲರೂ ಕೂಡ ಕೆಳಗಡೆ ಕರ್ಕೊಂಡು ಬರ್ತಾಳೆ. ಕೆಳಗಡೆ ಕರ್ಕೊಂಡು ಬಂದಿದ್ದೆ ಈ ಕಡೆ ಕತೆ ಶುರುವಾಗತ್ತೆ. ಅದು ಎಲ್ಲಿಂದ? ಆ ಕರಾಳ ದಿನದ ರಾತ್ರಿಯಂದು ನಡೆದ ಒಂದು ಘಟನೆ
ಈ ಒಂದು ಕಥೆಯಲ್ಲಿ ಎಲ್ಲವೂ ಕೂಡ ಹೊರಗಡೆ ಬರ್ತದೆ. ಕೀರ್ತಿಯ ದಿನದ ಪ್ರತಿ ಕಥೆನ ಇಂಚಿಂಚು ಏನಾಯಿತು ಏನು ಎಲ್ಲವನ್ನ ಕೂಡ ಹೇಳ್ತಿದ್ದಾಳೆ. ಅಂದು ಆ ಕರಾಳ ರಾತ್ರಿಯಲ್ಲಿ ಲಕ್ಷ್ಮಿ ಅಲ್ಲಿ ಬೆಂಕಿ ಒಳಗಡೆ ಸಿಕ್ಕಾಕೊಂಡು ಕಾಪಾಡಿ ಕಾಪಾಡಿ ಅಂತ ವೈಶ್ ಅಂತ ಕೂಗ್ತಾ ಇದ್ರು. ಆಗ ನಾನು ಗೊಂಬೆ ಅಲ್ಲಿಗೆ ಹೋದೆ. ಗೊಂಬೆ ಅನ್ನೋರು ಹೋಗಿ ಲಕ್ಷ್ಮಿನ ಕಾಪಾಡಿದ್ರು. ಲಕ್ಷ್ಮಿ ಆಗ ಗೊಂಬೆನ ನೋಡಿ ಕೀರ್ತಿ ಅಂತ ಹೇಳಿ ಅಪ್ಕೊಂಡ್ರು ಅಂತೆಲ್ಲ ಕತೆ ಶುರು ಮಾಡ್ತಾರೆ. ಜೊತೆಗೆ ಅದ್ರ ಮೂವಿ ಜೊತೆಗೆ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿರ್ತಾರೆ ಕೀರ್ತಿ. ಇದು ಒಂದು ಪೊಸೆಸಿವ್ ಅಮ್ಮನ ಕತೆ. ಕೀರ್ತಿ ಅನ್ನೋರು ತುಂಬ ಇಷ್ಟಪಡ್ತಿದ್ರು ಅವರ ಮಗ ವೈಷ್ಣ. ಆದರೆ ಕೀರ್ತಿನ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಆ ಕಾವೇರಿ ಅನ್ನೋ ಆಂಟಿ ಆ ಹುಡುಗಿನ ಬೆಟ್ಟದ ಹತ್ರ ಕರೆದಾಗ ಅವಳಿಗೆ ಸತ್ಯ ಗೊತ್ತಾದಾಗ ಅವಳನ್ನ ಕೊಂದು ಹಾಕೋಕ್ಕೆ ಟ್ರೈ ಮಾಡಿದ್ರು, ಬೆಟ್ಟದಿಂದ ತಳ್ಳಿಬಿಟ್ರು. ಹಾಗಾಗಿ ನ್ಯಾಯ ಕೊಡಿಸ್ತೀನಿ ಅಂತ ಲಕ್ಷ್ಮಿ ಕೀರ್ತಿಗೋಸ್ಕರ ಹೋರಾಟ ಮಾಡಿದಾಗ ಅವಳನ್ನೂ ಕೊಳ್ತೀನಿ ಅಂತ ಹೇಳಿ ಬೆಂಕಿಗೆ ಹಾಕಿಬಿಟ್ರು ಅಂತ ಹೇಳಿ ಎಲ್ಲವನ್ನ ಕೂಡ ಹೇಳಿರ್ತಾಳೆ ಕೀರ್ತಿ. ಜೊತೆಗೆ ಆ ನಂತರ ಇಬ್ಬರು ಕೂಡ ಹೋಗಬೇಕಾಗಿತ್ತು, ಮನೆಗೆ ಬರಬೇಕಿತ್ತು. ಆದರೆ ಮನೆಗೆ ಬರಬೇಕಾದ್ರೆ ಯಾರೂ ಗೊಂಬೆ ಆಡಿಸೋರು ತಡೆದ್ರು. ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರ ಹತ್ರ ತುಂಬ ಬೊಂಬೆಗಳಿತ್ತು ಅಂತ ಹೇಳ್ತಾಳೆ. ಹಾಗಾದರೆ ಅವತ್ತು ತಡೆದಿದ್ದು ಲಕ್ಷ್ಮೀ ಕೀರ್ತಿ ಇಬ್ಬರು ಕೂಡ ಅಂದು ದುರ್ಗಾ ಪೂಜೆ ದಿನ ಮನೆಗೆ ಬರಬೇಕಿತ್ತು. ಬಟ್ ಗೊಂಬೆ ಆಡಿಸೋರು ಬಂದಿದೆ, ಹೋಗಬೇಡಮ್ಮ, ಇವತ್ತು ಹೋದರೆ ನಿಂಗೆ ಸೋಲಾಗುತ್ತೆ. ಅಜ್ಞಾತವಾಸ ಅನುಭವಿಸಿ ವನವಾಸ ಅನುಭವಿಸಿದ್ದಾರೆ ಪಾಂಡವರು. ಹಾಗೆ ನೀನು ಕೂಡ ಕಾಲ ಬರಬೇಕಾಗತ್ತೆ, ಇಲ್ಲಾಂದರೆ ಖಂಡಿತ ಸೋಲಾಗತ್ತೆ ಮಗಳೇ, ಹೋಗಬಾರ್ದು ಅಂತಾರೆ. ಲಕ್ಷ್ಮಿ ಹೋಗಲೇಬೇಕು ಅಂದಾಗ ಖಂಡಿತ ಈ ಹುಡುಗಿನ ಆಡ್ಕೋತಾರೆ, ಚೀಡಿಸ್ತಾರೆ. ಪ್ರಜ್ಞೆ ಇಲ್ಲ ಅಂತ ದಯವಿಟ್ಟು ಹೋಗಬೇಡ, ಮುಂದೊಂದೇ ದಿನ ಹೋಗೋ ಸಮಯ ಬಂದಾಗ ಹೋದರೆ ಖಂಡಿತ ಆ ಕಾವೇರಿಗೆ ತಕ್ಕ ಶಾಸ್ತಿ ಕೊಡ್ಬೋದು, ಆಕೆಗೆ ಶಿಕ್ಷೆ ಆಗತ್ತೆ, ಪಾಪದ ಒಂದು ಮೂಟೆ ತುಂಬಿದೆ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಕೀರ್ತಿ ಮತ್ತು ಲಕ್ಷ್ಮಿ ಅವತ್ತು ಹೋಗೋದನ್ನು ತಡೆದು ಮರುದಿನ ಕೀರ್ತಿ ಮಾತ್ರ ಅಲ್ಲಿಗೆ ಎಂಟ್ರಿ ಕೊಟ್ಟಿರ್ತಾರೆ. ಆ ಒಂದು ವಿಷಯನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಕಡೆ ಗಂಗಕ್ಕಂಗೆಲ್ಲ ಗೊತ್ತಾಗುತ್ತೆ. ಆದರೆ ಇಲ್ಲಿ ನಾನು ಗೊಂಬೆ, ಲಕ್ಷ್ಮಿ ಲಚ್ಚಿ, ಇದು ಲಚ್ಚಿ ಮತ್ತು ಗೊಂಬೆಯ ಕತೆ ಗೊತ್ತಾ. ಕೀರ್ತಿ ಮತ್ತು ಲಕ್ಷ್ಮಿನ ಯಾರೂ ಬೇರೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಯಾವ ಜನ್ಮದಲ್ಲಿ ಅಕ್ಕ ತಂಗಿರಾಗಿದ್ರು. ಕೀರ್ತಿಯ ಅಕ್ಕ ಹೇಗೆ ಲಕ್ಷ್ಮಿಯವ್ರನ್ನ ಕಾಪಾಡಿದ್ರು, ಲಕ್ಷ್ಮಕ್ಕ ಹಾಗೆ ಕೀರ್ತಿಗೋಸ್ಕರ ಎಷ್ಟು ಕಾಟ ಕೊಟ್ಟಿದ್ದಾರೆ ಕಾವೇರಿ ಅಮ್ಮಂಗೆ ಸತ್ಯ ಬಾಳ್ಬಿಡಿಸ್ಬೇಕು ಅಂತ ಅಂದಾಗ ಹೌದು, ಇವರಿಬ್ಬರು ನೋಡಿದ್ರೆ ನನಗೂ ಅಕ್ಕ ತಂಗಿರಂತಾನೆ ಅನಿಸುತ್ತೆ. ಯಾವತ್ತೂ ಲಕ್ಷ್ಮಿ ಕೀರ್ತಿಗೆ ಅಕ್ಕನ ಸ್ಥಾನದಲ್ಲೇ ಇದ್ದಾಳೆ ಅಂತ ಕಣ್ಣೀರು ಹಾಕ್ತಾರೆ ಇಲ್ಲಿ ಕಾರುಣ್ಯವ್ರು ಕೂಡ. ಆದರೆ ನನ್ನ ಮಗಳಿಗೆ ನಾನು ಅಮ್ಮನಾಗಿದ್ದು ಕೂಡ ಅಮ್ಮ ಅನ್ನೋದೇ ಅವಳಿಗೆ ಗೊತ್ತಿಲ್ಲ, ನನ್ನ ಮಗಳು ಮುಗ್ಧೆ ಆಗಿ ಮಗುವಾಗಿಬಿಟ್ಟಿದ್ದಾಳೆ ಅಂತ ಅನ್ಕೋತಿದ್ದಾರೆ. ನಂತರ ಇಲ್ಲಿ ಕೀರ್ತಿ ಅಮ್ಮನೇ ಆಂಟಿ ಅಂತ ಕರೀತಾಳೆ. ಇದನ್ನೆಲ್ಲ ನೋಡಿ ಗಂಗಕ್ಕಂಗೆ ಏನಿದು ಕೀರ್ತಿ ಮೇಡಮ್ ಯಾಕೆ ಈ ರೀತಿ ಆಡ್ತಿದ್ದಾರೆ ಕೀರ್ತಿ ಅಕ್ಕ ಅಂತ ಕೇಳಿದಾಗ ನಿಜ ಹೇಳಬೇಕು ಅಂದರೆ ಅವಳು ಮಗುವಾಗಿಬಿಟ್ಟಿದ್ದಾಳೆ, ಅವಳಿಗೆ ಏನೂ ಕೂಡ ನೆನಪೇ ಇಲ್ಲ ಅಂತ ಹೇಳ್ತಾರೆ. ನಂತರ ಲಕ್ಷ್ಮಿ ಅಂದು ಆಶ್ರಮದಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿರ್ತಾಳೆ. ಅದೇ ಡಾಕ್ಟರ್ ಯಾರು ಅವಳಿಗೆ ಟ್ರೀಟ್ ಮಾಡೋಕ್ಕೆ ಮುಂದಾಗಿದ್ರು ಆಶ್ರಮದಲ್ಲಿ ಅವ್ರ ಹತ್ರ. ಅವ್ರಿಗೆ ಹೇಳ್ತಾರೆ ಈಕೆ ಹುಡುಗಿಗೆ ಮೆಟ್ಟದಿಂದ ಬಿದ್ದು ಯಾವುದೂ ಕೂಡ ನೆನಪಿಲ್ಲ, ಅವಳು ತುಂಬಾ ಮುಗ್ಧೆ, ಒಂದು ಮಗುವಿನ ಥರ, ನೀವು ಏನು ಹೇಳ್ಕೊಟ್ರು ಕಲಿತಾಳೆ ಮಾಡ್ತಾಳೆ, ಒಂದು ಖಾಲಿ ಕಂಪ್ಯೂಟರ್ ಥರ ಅಷ್ಟೇ, ಅವಳು ನೀವು ಅಂದ್ಕೊಂಡಿದ್ದ ಕೀರ್ತಿಯಾಗಿ ಉಳಿದಿಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿದ್ದೆ ಲಕ್ಷ್ಮಿಗೆ ಅಪ್ಸೆಟ್ ಆಗಿರುತ್ತೆ. ಬಟ್ ಕೀರ್ತಿ ಅನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೇ ಇಲ್ಲಿ ಲಕ್ಷ್ಮಿನೇ ಕೀರ್ತಿ ಗೆಲುವನ್ನು ಕೂಡ ಹೇಳ್ಕೊಟ್ಟು ಏಳಿಸಿ ಕಾವೇರಿಗೆ ಶಿಕ್ಷೆ ಕೊಡಿಸಿರ್ತಾರೆ. ಇದೆಲ್ಲವೂ ಕೂಡ ಗಂಗಕ್ಕಂಗೂ ಗೊತ್ತಾಗುತ್ತೆ. ಗಂಗಕ್ಕ ಕೂಡ ಇವ್ರ ಜೊತೆ ಕೈ ಜೋಡಿಸ್ತಾರೆ. ಬಟ್ ತದನಂತರ ಈ ಕಡೆ ಕಾವೇರಿ ಫೋಟೋ ಇದೆ, ಕೀರ್ತಿ ರಬ್ಬಲ್ ಆಗಿದ್ದಾಳೆ. ಕಾವೇರಿ ಕತೆ ಹೇಳ್ತಾ ಮಗುದುಮೆ ಈ ಕಡೆ ಈಕೆ ಮಾಡಿದ್ದು ಎಲ್ಲವೂ ಕೀರ್ತಿಗೆ ನೆನಪಾಗ್ಬಿಡುತ್ತೆ. ನೆನಪಾಗಿದ್ದೆ ಕೊಲೆಗಾರ್ತಿ ಅಂತ ಹೇಳಿ ಚಾಕು ತಗೊಂಡು ಎಸ್ತೇ ಬಿಡ್ತಾಳೆ ಕಾವೇರಿ ಮೇಲೆ ಕೀರ್ತಿ. ಅಬ್ಬಬ್ಬಾ, ಹಾಗಿದ್ರೆ ಕಾವೇರಿ ಮಾಡಿದ ಕರ್ಮ ಕಾಂಡದಿಂದ ಕೀರ್ತಿಗೆ ನೆನಪಿನ ಶಕ್ತಿ ಬಂದೇ ಬಿಡ್ತಾ. ಏನಪ್ಪ ಆಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.